ಸೊ ಹಲೋ ಗೈಸ್, ನಾವಿವತ್ತು ನಮ್ಮೂರಿಗೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ, ಧಾರವಾಡಗೆ. ನಾವಿವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿ ಯಾವ ಥರ ಮಾಡ್ತಾರೆ, ನಮ್ಮ ಮಾಮಿ, ನಾನು, ನಮ್ಮ ಸಿಸ್ಟರ್ಸು, ನಮ್ಮ ಅಣ್ಣ ವೀಡಿಯೋ ಮಾಡ್ತವ್ರೆ. ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನವರಾತ್ರಿಗೆ. ನೋಡಿ ಫ್ರೆಂಡ್ಸ್, 5 o'clock ಎದ್ಬಿಟ್ಟು 6 o'clock ಬರ್ತಾಯಿದ್ದೀವಿ ಅವ್ರಂತ್ರ. ಸೊ ಹಲೋ ಗೈಸ್, ಅಲ್ಲಿ ಫುಲ್ಲು ರಶ್ ಇರುತ್ತೆ. ಅಲ್ಗೋದ್ಮೇಲೆ ಸಿಗೋಣ, ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ದೇವಸ್ಥಾನ ಬಂದಿದೆ. ಫುಲ್ ರಶ್ ಇದೆ, ಫುಲ್ ರಶ್ ಇದೆ. ನಾವು ಹೊರಗಡೆ ಹೋದ್ಮೇಲೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ದೇವಸ್ಥಾನ ಲೈನು ಅವೆಲ್ಲ ತೋರಿಸ್ತೀನಿ. ದೇವಸ್ಥಾನ ಇಲ್ಲಿಂದ ಚೆನ್ನಾಗಿ ಬರುತ್ತೆ. ತುಂಬ ಧಾರವಾಡ ಜಿಲ್ಲೆಯಲ್ಲಿ ತುಂಬ ಅದೇನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ತುಂಬ ಪವಿತ್ರವಾದದ್ದು. ಇಲ್ಲಿ ಏನಾದರೂ ಕೇಳಿದ್ರೆ ಎಲ್ಲ ಆಗುತ್ತೆ. ಸೊ ಅಲ್ಲಿಗೋಗಿ ತೋರಿಸ್ತೀನಿ ಬಂದಿದೆ. ನಾವಿಬ್ಬರು ಅಷ್ಟೇ, ಇದೆ ನೋಡಿ ನಾವಿಬ್ಬರು ಮಾತ್ರ ಹೋಗಿ ತೋರಿಸೋಣ. ನನಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಜನ ಎಷ್ಟು ಮುಂದಿನ ಭಾಗದ್ದು ಇದು. ಜನ ತುಂಬ ಇದ್ದಾರೆ. ಲೈನಲ್ಲಿ ಹೋಗ್ಬೇಕು ಇವಾಗ. ಅಲ್ಲಿ ಲೈನಲ್ಲಿ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ. ಡೆಕೋರೇಷನ್ ನೋಡಿ ನೀವು ಅಷ್ಟೊತ್ತು. ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ನೀವೇನಾದರೂ ಕೇಳಿದ್ರೆ ಎಲ್ಲ ಸಕ್ಸಸ್ ಆಗುತ್ತೆ. ತುಂಬ ಪವರ್ಫುಲ್ ಗಾಡು. ಅದಕ್ಕೆ ನೀವು ಇಲ್ಲೊಂದು ಟೈಮು ಧಾರವಾಡಕ್ಕೆ ಬಂದರೆ ಇಲ್ಲೊಂದು ಟೈಮ್ ಬರಲೇಬೇಕು. ಸೊ ಅಲ್ಲಿ ಮುಂದ್ಗಡೆ ದೇವರನ್ನೇ ತೋರಿಸ್ತೀನಿ ಡೈರೆಕ್ಟಾಗಿ. ರಶ್ ಇದ್ದರೆ ಅಲ್ಲಿ ಬೇರೆ ತೋರಿಸ್ತೀನಿ. ಸೊ ದೇವಸ್ಥಾನ ಒಳಗಡೆನೇ ಸಿಗೋಣ, ಬನ್ನಿ ಫ್ರೆಂಡ್ಸ್. ಕಟ್ ಮಾಡೋಕ್ಕೆ ದೇವಸ್ಥಾನದ ಗರ್ಭಗುಡಿ ಆವರಣ ಕಟ್ಟೆ ಮೇಲೆ ಇಟ್ಟಂತ ಆರ್ತೆ ಕಟ್ಟೆಗಳನ್ನು ಯಾರಿಗೆಲ್ಲ ಎಲ್ಲ ಭಕ್ತರು ತಗೊಂಡು ಹೋಗ್ರಿ. 5 ನಿಮಿಷ ಟೈಮ್ ಹೋಗಿ ತಗೊಂಡು ಹೋಗಿ. ಈ ಥರ ನಾವಾಗ ಆರ್ತೆ ಕಟ್ಟೆ ಸ್ಥಳ ಇದ್ದಲ್ಲ ಅಲ್ಲಿ ಇಟ್ಟಿರ್ತೀವಿ. ಅಲ್ಲಿ ಹೋಗಿ ನೀವು ತಗೋಬೇಕು. ಕಟ್ಟೆ ಗರ್ಭಗುಡಿ ಆವರಣ ಉಡಿ ತುಂಬುವ ಕಾರ್ಯಕ್ರಮವನ್ನು ಬೇಗ ಬೇಗ ಮುಗಿದು ಇಂದಿನ ಭಕ್ತಾದಿಗಳನ್ನು ಶುರು ಮಾಡಿಕೊಡಬೇಕು. ಇಷ್ಟು ದಿನ ಪ್ರಚಾರದಲ್ಲಿ ಇವತ್ತು ದುರ್ಗಾಷ್ಟಮಿ ಇರೋದ್ರಿಂದ ಭಕ್ತಾದಿಗಳನ್ನು ವ್ಯಾಪ್ತಿ ಒದಗಿಸಿ ಇವತ್ತು ಒಂದು ಕೊಟ್ಟರೆ ನಾವೆಲ್ಲರ ಮನೆಗೆ ಸರ್ಕಾರ ತಿಳ್ಕೊಂಡಿದ್ದೀವಿ. ಇವಾಗ ದೇವಸ್ಥಾನ ನೋಡಿದೀವಿ. ನಮ್ಮ ಅಣ್ಣ ಝೂಮ್ ಮಾಡಿಬಿಟ್ಟು ತೋರಿಸ್ತಾರೆ. ತುಂಬ ರಶ್ ಇದೆ. ಅಲ್ಲಿ LED ಲೈಟು ಡಿಸ್ಪ್ಲೇ ಅಲ್ಲಿ ತೋರಿಸ್ತೀನಿ. ದೇವಸ್ಥಾನದ ಉಡಿ ತುಂಬುವ ಕಾರ್ಯಕ್ರಮವನ್ನು ದೇವರ ಕಡೆ ಮುಗಿಸ್ಕೊಂಡು ಇಂದಿನ ಭಕ್ತಾದಿಗಳಿಗೂ ಅನುಕೂಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಹೊರಗಡೆ ತುಂಬ ರಶ್ ಇದೆ, ಅಲ್ಲೇ ಅದಕ್ಕೆ ಹಿಂದ್ಗಡೆ ಮಾಡಿದ್ದೀವಿ. LED ಲೈಟಲ್ಲಿ ತೋರಿಸ್ತೀನಿ. ಒಳಗಡೆ ನೋಡೋಕ್ಕಾಗಿಲ್ಲ. ಒಳಗಡೆ ಫುಲ್ ರಶ್ ಇದೆ. ಒಳಗಡೆ ನೋಡೋಕ್ಕಾಗಿಲ್ಲ, ಒಳಗಡೆ ತೋರಿಸ್ತೀನಿ. वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಇಷ್ಟ ಆಗಿದ್ರೆ ಲೈಕ್ ಶೇರ್ ನೋಡಿ. ದೇವಿ ಟೈಮು ಚೆನ್ನಾಗಿ ತೋರಿಸು, ನೀಟಾಗಿ ತೋರಿಸು. ಇವಾಗ ಫಿನಿಶ್ ಆಯಿತು. ದೇವಸ್ಥಾನದಲ್ಲಿ ಸಿಗೋಣ, ಬನ್ನಿ ಫ್ರೆಂಡ್ಸ್. ಸೊ ಗೈಸ್, ಇದು ನಮ್ಮ ಸೆಕೆಂಡ್ ದೇವಸ್ಥಾನ ಫ್ರೆಂಡ್ಸ್.
ಸಖತ್ತಾಗೈತೆ. ಇವಾಗ ಥರ್ಡ್ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಸಿಗೋಣ ಫ್ರೆಂಡ್ಸ್. ಸೊ ಇವಾಗ ಅಂಗಡಿಯಲ್ಲಿ ತಿಂಡಿ ತಗೊಂಡು ನಾವಿವಾಗ ಥರ್ಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಂಜಾಯ್ ಮಾಡಬೇಕು ಇವಾಗ. ಅಲ್ಲಿ ಥರ್ಡ್ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ. ತುಂಬ ದೇವಸ್ಥಾನ ಅದು ಆಂಜನೇಯ ದೇವಸ್ಥಾನ. ಇದಾದಮೇಲೆ ಮನೆಗೆ ಹೋಗೋದು. ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಇನ್ನೊಂದು ದೇವಸ್ಥಾನಕ್ಕಂತೆ. ತಪ್ಪಾಗಿದ್ರೆ ಎಲ್ಲರೂ ಕಮೆಂಟಲ್ಲಿ ಏನೋ ಹಾಕ್ಬೇಡಿ. ಇಲ್ಲೊಂದು ದೇವರಿದೆ, ಇದು ಫುಲ್ಲು ಓಲ್ಡೆಸ್ಟು ದೇವಸ್ಥಾನ. ಇದು 1897 ಕಟ್ಸಿರೋದು ನೋಡಿ ಫ್ರೆಂಡ್ಸ್. ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಂತೆ. ಅಲ್ಗೋದ್ಮೇಲೆ ಸಿಗೋಣ ಫ್ರೆಂಡ್ಸ್. ಫೋರ್ತ್ ದೇವಸ್ಥಾನನೂ ನಮ್ಮ ಕಣ್ಣು ಮುಂದೆನೇ ಇದೆ. ಬನ್ನಿ ಹೋಗೋಣ. ಫೋರ್ತ್ ದೇವಸ್ಥಾನ ಕೂಡ ಬಂದಿದೆ. ಅದೇ ನಮ್ಮ ತುಳಜಾ ಭವಾನಿ ದೇವಸ್ಥಾನ. ಸೊ ಇಲ್ಲಿ ಕೀಚಡಿ, ಇದು ಮಣ್ಣು ಅವೆಲ್ಲ ನೀರಾಗಿದ್ದು ದೇವಸ್ಥಾನಕ್ಕೆ ಹೋಗಲೇಬೇಕು. ಹೋಗ್ತೀವಿ ಫ್ರೆಂಡ್ಸ್. ದೇವಸ್ಥಾನ ಒಳಗಡೆ ತೋರಿಸ್ತೀವಿ. ಅಲ್ಲಿವರೆಗೂ ಸಿಗೋಣ ಫ್ರೆಂಡ್ಸ್. ಕಟ್ ಮಾಡಿಸ್ತೀವಿ ಅಲ್ಲ. ಸೊ ಗೈಸ್, ಇದು ಬ್ಯಾನಿಯನ್ ಟ್ರೀ. ಸೊ ಇನ್ನು ಮುಂದೆ ಹೋಗೋಣ. ಸೊ ಅದು ಬನ್ನಿ ಗಿಡ. ಇನ್ನು ಮುಂದೆ ಹೋಗೋಣ. ಇವಾಗ ನೋಡಿ ಎಂಟ್ರಿ ಆಗ್ತಾಯಿದ್ದೀವಿ. ಇವಾಗ ನೋಡಿ ಎಂಟ್ರಿ ಆಗ್ತಾಯಿದ್ದೀವಿ. ಎಷ್ಟು ಸಿಕ್ಕಿದೆ ನಮ್ಗೆ ನೋಡಿ ಏನು ಸಾಕು. ಇವಾಗ ಒಳಗೆ ಹೋಗ್ತೀವಿ. ಯೂಟ್ಯೂಬ್ ಥ್ಯಾಂಕ್ಸ್ ಗೈಸ್. ಮನೇಲಿ ಹೋಗೋಣ. ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವರು ನಮ್ಮ ಅಣ್ಣ ತುಂಬ ಹೆಲ್ಪ್ ಮಾಡ್ತಾರೆ ವಿಡಿಯೋ ಮಾಡೋದಕ್ಕೆ. ನಮ್ಮ ಶಿವಾಜಿ ಸ್ಟ್ಯಾಚು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವರೇ ನಮ್ಮ ಅಣ್ಣ ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮ ಮಾಮಿನ ನಮ್ಮ ಸಿಸ್ಟರ್ಸ್ ತೋರಿಸು ಶಿವಾಜಿ ಸ್ಟ್ಯಾಚು ತೋರಿಸು. ಸೊ ಗೈಸ್ ಲಾಸ್ಟ್ ಇದೆ ನಮ್ಮದು ಶಿವಾಜಿ ಸ್ಟ್ಯಾಚು.